ಪಾಟೀಲ್ ಮೇಡಮ್ ಅಲ್ರಿ ಕರೆಯತ್ತಾರ ನೋಡ್ರಿ. ಮಾನ್ಯ ಜಿಲ್ಲಾಧಿಕಾರಿಗಳು ಬೆಳಗಾವಿಯವರ ಮುಖಾಂತರ ಸನ್ಮಾನ್ಯರೇ ಶ್ರೀ ಸಂಗೊಳ್ಳಿ ರಾಯಣ್ಣ ಅರ್ಬನ್ ಕೋಆಪರೇಟಿವ್ ಹಾಗೂ ಸೌಹಾರ್ದ ಸಹಕಾರಿ ಸೊಸೈಟಿ ಮತ್ತು ಬಸವೇಶ್ವರ ಸೌಹಾರ್ದ ಸಹಕಾರಿ ನಿಯಮಿತದಲ್ಲಿ ಬೆಳಗಾವಿ ಹಾಗೂ ಸುತ್ತಮುತ್ತಲಿನ ಸುಮಾರು 25,000ಕ್ಕಿಂತಲೂ ಹೆಚ್ಚು ಜನ ಉಳಿತಾಯದ ಹಣವನ್ನು ಠೇವಣಿಯಾಗಿ ಇಟ್ಟಿದ್ದರು. ಆದರೆ ಸದರಿ ಸೊಸೈಟಿಯವರು ಅವಧಿ ಮುಗಿದ ಮೇಲೆ ಠೇವಣಿ ಹಣ ಮರುಪಾವತಿ ಮಾಡಿರುವುದಿಲ್ಲ. ಅದಕ್ಕಾಗಿ ಹಲವಾರು ಠೇವಣಿದಾರರು ಗ್ರಾಹಕರ ನ್ಯಾಯಾಲಯದ ಮೊರೆ ಹೋಗಿದ್ದರು ಮತ್ತು ಗ್ರಾಹಕರ ನ್ಯಾಯಾಲಯವು ಠೇವಣಿ ಹಣ ಮರುಪಾವತಿ ಮಾಡಲು ಆದೇಶಿಸಿರುತ್ತದೆ. ಆದರೆ ಸದರಿ ಸೊಸೈಟಿಗಳಿಗೆ ಸಕ್ಷಮ ಪ್ರಾಧಿಕಾರವನ್ನು ನೇಮಕ ಮಾಡಿ ಕರ್ನಾಟಕ ಸರ್ಕಾರವು ಆದೇಶ ಮಾಡಿದಂತೆ ಸದರಿ ಅಧಿಕಾರಿ ಠೇವಣಿದಾರರ ದಾಖಲೆಗಳನ್ನು ಸಂಗ್ರಹಿಸಿದರು. ಆದರೆ ಸಕ್ಷಮ ಪ್ರಾಧಿಕಾರದವರು ಕಲಂ 7 ಉಪಕಲಂ 2 ಪ್ರಕಾರ ಸರಿಯಾದ ಸುಮಾರು 6,000ಕ್ಕಿಂತಲೂ ಹೆಚ್ಚು ಠೇವಣಿದಾರರ ಅರ್ಜಿಗಳನ್ನು ತಿರಸ್ಕರಿಸಿರುತ್ತಾರೆ ಮತ್ತು ಕೆಪಿಐಡಿ ನ್ಯಾಯಾಲಯ ಹಾಗೂ DRT ಸಾಲ ವಸೂಲಾತಿ ನ್ಯಾಯಮಂಡಳಿಯು ಬೆಂಗಳೂರಿನಲ್ಲಿರುವುದರಿಂದ ಪ್ರಕರಣಗಳ ವಿಚಾರಣೆಗೆ ಹಾಜರಾಗಲು ತುಂಬ ತೊಂದರೆಯಾಗಿರುತ್ತದೆ. ಆದ್ದರಿಂದ ದಯಾಳುಗಳಾದ ತಾವು ಶ್ರೀ ಸಂಗೊಳ್ಳಿ ರಾಯಣ್ಣ ಅರ್ಬನ್ ಕೋಆಪರೇಟಿವ್ ಹಾಗೂ ಸೌಹಾರ್ದ ಸಹಕಾರಿ ಸೊಸೈಟಿ ಮತ್ತು ಬಸವೇಶ್ವರ ಸೌಹಾರ್ದ ಸಹಕಾರಿ ನಿಯಮಿತ ಸೊಸೈಟಿ ಎಲ್ಲ ಠೇವಣಿದಾರರ ಹಣವನ್ನು ಮರಳಿಕೊಡಿಸಬೇಕೆಂದು ನಮ್ದು ರೊಕ್ಕ ಮೊದಲ ವಾಪಸ್ ಕೊಡಿಸ್ರಿ ಹಾಗೂ ಬೆಳಗಾವಿಯಲ್ಲಿ KPID ಮತ್ತು DRT ಸಾಲ ವಸೂಲಾತಿ ನ್ಯಾಯಮಂಡಳಿಯನ್ನು ಸ್ಥಾಪಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ ಅಂತ ಇದು ಮನವಿ ತಯಾರು ಮಾಡಿವಿ. ಈ ಮನವಿ ನಾವು ಇವತ್ತು ಇಲ್ಲಿ ಕೊಡ್ತೀವಿ. ನಿಮ್ಗೆ ಒಂದೊಂದು ಕಾಪಿ ನೀವು ಫೋಟೋ ಹೊಡ್ಕೊರಿ. ನೀವೇನು ಮಾಡಿರಿ, ನಿಮ್ಮ ಏರಿಯಾದಾಗ ಯಾರು MLAಗಳು ಇರ್ತಾರೆ, ಮಂತ್ರಿಗಳು ಇರ್ತಾರೆ, ಅವ್ರ ಕಡೆ ನೀವು ಕೊಡಿ. ಅಂದರೆ ಎಲ್ಲ ಕಡೆಯಿಂದ ಒತ್ತಡ ಬಂತಂತಂದ್ರೆ ನಮಗೆ ಸ್ವಲ್ಪ ಪ್ರೆಷರ್ ಹೆಚ್ಚಾಗ್ತದೆ, ಕೆಲಸ ಆಗ್ತದೆ. ಅದಕ್ಕೆ ಈಗ ಹೋಗಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡೋಣ. ಮುಂದೆ ನೀವು ಒಂದು ಹಳೆಯಾಗ ಅಲ್ಲೇ ಜಿಲ್ಲಾಧಿಕಾರಿಗಳ ಆಫೀಸ್ದಾಗ ಒಂದು ಹಳೆ ಕೊಡ್ತೀವಿ, ಅಲ್ಲಿ ಎಲ್ಲರೂ ನಿಮ್ಮ ಹೆಸರು ಫೋನ್ ನಂಬರ್ ಹಾಕ್ಕೊಡ್ರಿ. ಮತ್ತೆ ಯಾರು ಪ್ರಶ್ನೆಗಳು ಏನಾರು ಇದ್ರೆ ಕೇಳಿ. ಸರ್ ಮೊನ್ನೆ ಆಟೋನಗರಕ್ಕೆ ಯಾವ್ದು ಆಫೀಸ್ ಓಪನಿಂಗ್ ಮಾಡಿದ್ರು ಸರ್? ಅದು ರಾಜ್ಯ ಗ್ರಾಹಕರ ಆಯೋಗ, ಅದು ಹೋದ ವರ್ಷ ಹೋರಾಟ 50 ಮಾಡಿದ್ವಿ. ಈಗ ಅದು ಬಂದು ಚಾಲು ಆಗಿದೆ. ಈಗ ಅವಾಗ ಇದು ಬೇಕಂತ ಕೇಳಿವಿ, ಆರ ಅದು ಸಿಕ್ಕಿಲ್ಲ. ಇದು ಅದಕ್ಕೆ ಮಾತ್ರ ಅದು ಹೋರಾಟ ಹೋಗ್ಬೋದು. ಆ ಕೋರ್ಟ್ ಕೊಡ್ದಾಗ ನಿಮ್ಮ ಸಮಸ್ಯೆ ಅದು ಬರದೇ ಹೊರತು ಇನ್ನೂ ಅದು ಸಮಸ್ಯೆ ಬಗ್ಗೆ. ಮತ್ತು ಈಗ ಯಾರ ನೀವು ರೆಕಾರ್ಡಿಂಗ್ ಮಾಡಿರಿ, ಒಂದು ಕ್ರಾಂತಿವೀರ ಅಂತ ಹೇಳೋದು ಸಂಗೊಳ್ಳಿ ರಾಯಣ್ಣ ಗ್ರೂಪ್ ಅದ, ಮತ್ತು ಯಾವ ಆ ಗ್ರೂಪ್ನಾಗ ಹಾಕಿ ಅಂದರೆ ಯಾರ್ಯಾರು ಇದಾರ ಅವ್ರು ಅಲ್ಲೇ ಅದು ನೋಡಿ ಅರ್ಜಿಗಳನ್ನು ಪೋಸ್ಟ್ ಮುಖಾಂತರ ಕಳಿಸ್ಲಿ. ಇಲ್ಲಾಂದ್ರೆ ಪ್ರತಿಯೊಬ್ಬರು ಫೋನ್ ಮಾಡ್ಕೊತಿದ್ರೆ ಕೆಲಸ ಆಗುತ್ತೆ, ಎಲ್ಲರೂ ತೊಂದರೆ ಆಗ್ತೈತಿ. ಅದಕ್ಕೆ ಈಗ DC ಆಫೀಸ್ಗೆ ಹೋಗೋಣ. 3ನೇ ತಾರೀಕಿಗೆ ಫಿಕ್ಸ್ ಅಲ್ಲ, 3/3/25 ಮುಂಜಾನೆ 10 ಗಂಟೆಗೆ ಇಲ್ಲಿಂದ ಪ್ರತಿಭಟನೆ ಮಾಡ್ಕೊಂಡು ಜಿಲ್ಲಾಧಿಕಾರಿ ಕಚೇರಿ ಸಿಗೋದು, ಅಲ್ಲೇ ಧರಣಿ ಕೊಡೋದು. तेच की आता सांगितलं की तुम्हाला रिजेक्ट झालेलं असेल तर हे फॉर्म भरून वापस ಬೆಳಗ್ಗೆ 10 ಸಹಕಾರಿ ನಿಯಮಿತದಲ್ಲಿ ಬೆಳಗಾವಿ ಹಾಗೂ ಸುತ್ತಮುತ್ತಲಿನ ಸುಮಾರು 25,000ಕ್ಕಿಂತ ಹೆಚ್ಚು ಜನ ಅಲ್ಲಿ ಹಣವನ್ನು ಠೇವಣಿಯಾಗಿಟ್ಟಿದ್ರು. ಅವಧಿ ಮುಗಿದ ಮೇಲೆ ಎಲ್ಲ ಠೇವಣಿದಾರರು ಸೊಸೈಟಿಗೆ ಹೋಗಿ ನಮ್ಮ ಹಣ ಕೊಡ್ರಿ ಅಂತ ಕೇಳಿದರೆ ಆ ಸೊಸೈಟಿ ಅವ್ರು ಕೊಡಲಿಲ್ಲ. ಕೊನೆಗೆ ಆ ಸೊಸೈಟಿ ಇವಾಗ ಕ್ಲೋಸ್ ಆಗಿದೆ. 2017ರಲ್ಲಿ ಆ ಸೊಸೈಟಿಯನ್ನು ಬಂದ್ ಮಾಡಿದ್ದಾರೆ. ನಂತರ ಹಲವಾರು ಠೇವಣಿದಾರರು ಜಿಲ್ಲಾ ಗ್ರಾಹಕರ ನ್ಯಾಯಾಲಯದಲ್ಲಿ ಪ್ರಕರಣಗಳನ್ನು ದಾಖಲು ಮಾಡಿದರು. ಜಿಲ್ಲಾ ಗ್ರಾಹಕರ ನ್ಯಾಯಾಲಯ ಈಗಾಗಲೇ ಎಲ್ಲ ಠೇವಣಿದಾರರಿಗೆ ಹಣ ಕೊಡಬೇಕು ಅಂತ ಹೇಳಿ ಆದೇಶವನ್ನು ಮಾಡಿದೆ. ಮಧ್ಯದಲ್ಲಿ ಕರ್ನಾಟಕ ಸರ್ಕಾರ ಎಲ್ಲ ಠೇವಣಿದಾರರಿಗೆ ಒಬ್ಬರು ಬೆಂಗಳೂರಿನ ಅಸಿಸ್ಟೆಂಟ್ ಕಮಿಷನರ್ ರ್ಯಾಂಕ್ನವರನ್ನು ಕಾಂಪಿಟೆಂಟ್ ಅಥಾರಿಟಿ ಸಕ್ಷಮ ಪ್ರಾಧಿಕಾರ ಅಂತ ಈಗಾಗಲೇ ನೇಮಕ ಮಾಡಿದೆ. ಆ ಅಧಿಕಾರಿಗಳು ಎಲ್ಲ ಠೇವಣಿದಾರರಿಂದ ದಾಖಲೆಗಳನ್ನು ಸಂಗ್ರಹ ಮಾಡಿದರು. ಕಳೆದ ವರ್ಷ 23/12/2023ರಂದು ಮತ್ತು 24ರಂದು ಹಲವಾರು ಜನ ಇಲ್ಲಿಂದ ಬೆಂಗಳೂರಿಗೆ ಹೋಗಿ ದಾಖಲೆಗಳನ್ನು ಕೊಟ್ಟಿದ್ರು. ಆದರೆ ಇವತ್ತು ಬೆಂಗಳೂರಿನ ಏನು ಕಾಂಪಿಟೆಂಟ್ ಅಧಿಕಾರಿ ಸಕ್ಷಮ ಪ್ರಾಧಿಕಾರದವರಿದ್ದಾರೆ, ಅವರು ಈ ನೀವು ಕೊಟ್ಟಂಥ ದಾಖಲೆಗಳು ಸರಿ ಇಲ್ಲ, ನೀವು ಠೇವಣಿ ಇಟ್ಟಂಥ ಹಣಕ್ಕೆ ಸರಿಯಾದ ದಾಖಲೆಗಳಿಲ್ಲ ಅಂಥೇಳಿ ಸೆಕ್ಷನ್ 7 ಸಬ್ಸೆಕ್ಷನ್ 2 7 ಉಪಕಲಂ 2 ಅಡಿಯಲ್ಲಿ ಅರ್ಜಿಗಳನ್ನು ತಿರಸ್ಕಾರ ಮಾಡಿದೆ. ಅದು ಕಾನೂನು ಏನು ಹೇಳ್ತದೆ ಅಂತಂದರೆ ಡಿಪಾಸಿಟ್ ಪಾವತಿ ಇದ್ರೆ ಸಾಕು ಅನ್ನುವಂಥ ಕಾನೂನಿದೆ. ಅದನ್ನು ಅರ್ಥ ತಪ್ಪಾಗಿ ಮಾಡಿಕೊಂಡು ಅಧಿಕಾರಿಗಳು ಅರ್ಜಿಗಳನ್ನು ತಿರಸ್ಕಾರ ಮಾಡಿದ್ದಾರೆ.
6,000ಕ್ಕಿಂತ ಹೆಚ್ಚು ಜನರ ಅರ್ಜಿಗಳನ್ನು ಇವತ್ತು ಬೆಂಗಳೂರಿನ ಅಧಿಕಾರಿಗಳು ತಿರಸ್ಕಾರ ಮಾಡಿದ್ದಾರೆ. ಅದಕ್ಕಾಗಿ ಆ ಅಧಿಕಾರಿಗಳ ಮೇಲೆ ತಕ್ಷಣ ಕ್ರಮ ಕೈಗೊಳ್ಳಬೇಕು ಸರ್ಕಾರ ಮತ್ತು ಎಲ್ಲ ಠೇವಣಿದಾರರಿಗೆ ಆ ಹಣವನ್ನು ವಾಪಸ್ ಕೊಡಬೇಕು. ಇನ್ನು ಎರಡನೇದಾಗಿ KPID ಕೋರ್ಟು ಮೊದಲು 2021ಕ್ಕಿಂತ ಮುಂಚೆ ಬೆಳಗಾವಿಯಲ್ಲಿತ್ತು. ಬೆಳಗಾವಿ ಜಿಲ್ಲಾ ನ್ಯಾಯಾಲಯದಲ್ಲಿ ಪ್ರಕರಣಗಳು ನಡೀತಾ ಇದ್ವು. 2022ರಲ್ಲಿ ಸರ್ಕಾರ ಬೆಂಗಳೂರಿಗೆ ಎಲ್ಲ ಪ್ರಕರಣಗಳನ್ನು ವರ್ಗಾವಣೆ ಮಾಡಿದ್ರು. ಅದಕ್ಕಾಗಿ ಇಲ್ಲಿಂದ ಬೆಂಗಳೂರಿಗೆ ಹೋಗಿ ನಾವು ಪ್ರಕರಣ ನಡೆಸಬೇಕು ಅಂತೇಳಿ ಗ್ರಾಹಕರಿಗೆ ಒತ್ತಾಯ ಮಾಡಿದರೆ ಗ್ರಾಹಕರಿಗೆ ಅದು ಅಸಾಧ್ಯವಾದಂಥ ಮಾತು. ಅದೇ ರೀತಿ ಇವತ್ತು ಸಾಲ ವಸೂಲಾತಿ ನ್ಯಾಯಮಂಡಳಿ ಡೆಟ್ ರಿಕವರಿ ಟ್ರಿಬ್ಯುನಲ್ ಅಂತೀವಿ. ಸೊಸೈಟಿಗೆ ಬರ್ತಕ್ಕಂಥ ಹಣವನ್ನು ವಸೂಲಿ ಮಾಡಬೇಕು ಅಂತೇಳಿ ಪ್ರಕರಣ ದಾಖಲು ಮಾಡೋದಾಗಿದ್ದರೆ ಬೆಂಗಳೂರಿಗೆ ಹೋಗುವಂಥ ಅನಿವಾರ್ಯತೆ ಬಂದಿದೆ. ಅದಕ್ಕಾಗಿ ಬೆಳಗಾವಿಗೆ ಮೊದಲು ಯಾವ ಥರ KPID ಕೋರ್ಟ್ ಇತ್ತು ಅದೇ ಥರ ಬೆಳಗಾವಿಯಲ್ಲಿ KPID ಕೋರ್ಟು ಆರಂಭ ಆಗಬೇಕು. ಆಮೇಲೆ ಡೆಟ್ ರಿಕವರಿ ಟ್ರಿಬ್ಯುನಲ್ ಕೂಡ ಬೆಳಗಾವಿಗೆ ಬರಬೇಕು ಅನ್ನುವಂಥ ಒತ್ತಾಯವನ್ನು ಇವತ್ತು ಎಲ್ಲ ಠೇವಣಿದಾರರ ಪರವಾಗಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. NR ಲಾತೂರ್ ಅಂತ ನ್ಯಾಯವಾದಿಗಳು ಬೆಳಗಾವಿ ಮತ್ತು ಇಲ್ಲಿ ಅನೇಕ ನ್ಯಾಯವಾದಿಗಳು ಕೂಡ ಈ ಠೇವಣಿದಾರರ ಪರವಾಗಿ ನಿರಂತರವಾಗಿ ಹೋರಾಟ ಮಾಡಲಿಕ್ಕೆ ನಾವು ತಯಾರಿದ್ದೀವಿ. ತಕ್ಷಣವೇ ಸರ್ಕಾರ ಆ ಕಾಂಪಿಟೆಂಟ್ ಅಥಾರಿಟಿ ಸಕ್ಷಮ ಪ್ರಾಧಿಕಾರ ಏನಿದೆ ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಮತ್ತು ಠೇವಣಿದಾರರಿಗೆ ಹಣವನ್ನು ಮರುಪಾವತಿ ಮಾಡಿಸುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕು. 1 ವಾರದ ಅವಧಿಯನ್ನು ನಾವು ನಿಗದಿ ಮಾಡಿದ್ದೀವಿ. ಅವರು ಮಾಡದೇ ಹೋದರೆ ಬರುವ ಮಾರ್ಚ್ 3ರಿಂದ ಬೆಳಗ್ಗೆ 10ವರೆಯಿಂದ ನಾವು ಇಲ್ಲಿ ಧರಣಿ ಸತ್ಯಾಗ್ರಹವನ್ನು ಮಾಡುವಂಥ ಒಂದು ನಿರ್ಣಯವನ್ನು ಎಲ್ಲ ಠೇವಣಿದಾರರು ನಾವು ತೆಗೆದುಕೊಂಡಿದ್ದೀವಿ. ತಕ್ಷಣವೇ ಜಿಲ್ಲಾಧಿಕಾರಿಗಳು ನಮ್ಮ ಸಮಸ್ಯೆಗೆ ಸ್ಪಂದಿಸಬೇಕು. ಇಲ್ಲದೇ ಹೋದರೆ ನಾವು ಉಗ್ರವಾದಂಥ ಹೋರಾಟವನ್ನು ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಇವತ್ತು ನಾವು ಕೊಡ್ತಾ ಇದ್ದೀವಿ. ಇವತ್ತು ಅಧಿಕಾರಿಗಳು ಹಣ ಎಲ್ಲಿಂದ ತಂದ್ರಿ, ಯಾವ ರೀತಿ ಇಟ್ರಿ ಅನ್ನುವಂಥ ಪ್ರಶ್ನೆಗಳನ್ನು ಇವತ್ತು ಮಾಡ್ತಾ ಇದ್ದಾರೆ. ಒಬ್ಬರು 12,000 ರೂಪಾಯಿ ಇಟ್ಟಂಥ ಇವತ್ತು ಠೇವಣಿದಾರರಿದ್ದಾರೆ, ಒಬ್ಬರು 30,000 ಇಟ್ಟಂಥ ಠೇವಣಿದಾರರಿದ್ದಾರೆ, ಇವತ್ತು 50,000 ಇಟ್ಟಂಥ ಠೇವಣಿದಾರರಿದ್ದಾರೆ. ಈ ಸಣ್ಣ ಹಣ ಇಟ್ಟವ್ರಿಗೂ ಕೂಡ ಆದಾಯದ ಮೂಲಗಳನ್ನು ಕೇಳ್ತಾ ಇದ್ದಾರೆ. ಯಾವ ಥರ ಕಾನೂನು ಬಾಹಿರ ಕಾರ್ಯವನ್ನು ಇವತ್ತು ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಅನ್ನೋದನ್ನು ನೀವೆಲ್ಲ ಗಮನಿಸಬೇಕು. ತಕ್ಷಣವೇ ಅಧಿಕಾರಿಯನ್ನು ಸಸ್ಪೆಂಡ್ ಮಾಡಿ ಅವ್ರ ಮೇಲೆ ಎನ್ಕ್ವೈರಿ ಕಂಡಕ್ಟ್ ಮಾಡಿ ನಮ್ಮ ಠೇವಣಿದಾರರಿಗೆ ಹಣವನ್ನು ಕೊಡಿಸ್ಬೇಕು ಅಂತ ಹೇಳಿ ವಿನಂತಿ ಮಾಡ್ತಾ ಇದ್ದೀನಿ. ಜೈ ಹಿಂದ್. प्रूफ असं मागितलेलं आहे आणि त्या कारणास्तव त्यांनी रिजेक्ट केलेलं आहे ठेवणीदारांचे ॲप्लिकेशन. आणि असं केल्यामुळे प्रॉपर प्रूफ म्हणजे ते सेक्शन सांगतं आहे की फक्त डिपॉझिटर्स म्हणजे एफ डी रिसिट्स आहेत ना ते सफिशियंट आहे सांगायला की प्रॉपर प्रूफ म्हणून. परंतु त्या अधिकाऱ्यांनी जे AC कमिशनर आहेत, जे अपॉइंट केलेले अधिकारी आहे कॉम्पिटंट अथॉरिटी, ते काय सांगायला लागलेत की प्रॉपर प्रूफ नाही आहे असं म्हणून सांगायला लागलेत. परंतु सेक्शन इटसेल्फ एक्सप्लेन करते की ते प्रॉपर प्रूफ म्हणजे फक्त डिपॉझिट ऑफ रिसिप्ट्स असले की सफिशियंट आहेत. आणि त्या कारणास्तव सगळ्या डिपॉझिटर्सचे हे ॲप्लिकेशन रिजेक्ट केल्यामुळे ह्या सगळ्या ठेवणीदारांना प्रॉब्लेम होत आहे आणि त्यांचे रक्कम देत नाही झालेल्यामुळे हे सगळे डिपॉझिटर्स आता ह्या DC ऑफिसकडे एक सत्याग्रह करणार आहेत. मार्च 3, 2025ला मोठा सत्याग्रह होणार आहे आणि त्याच्या कारणास्तव आम्ही इथे सगळेजण जमणार आहोत. हे DCला आम्ही निवेदन देत आहे. त्या कारणास्तव सगळेजण जमलेले आहेत आणि DCला आम्ही एक निवेदन देत आहे. ज्योती ॲडव्होकेट ज्योती पाटील.